ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಇದು ನ್ಯೂಸ್ 18 ಡಿಜಿಟಲ್. ಏನು ಚನ್ನಪಟ್ಟಣ ತಾಲೂಕಿನಾದ್ಯಂತ ಕಾಡಾನೆಗಳ ದಾಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆ ಚನ್ನಪಟ್ಟಣ ಶಾಸಕ CP ಯೋಗೇಶ್ವರ್ ಅರಣ್ಯ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ರಾಮನಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ DFO ರಾಮಕೃಷ್ಣಪ್ಪ ಸೇರಿದಂತೆ RFO ಮಲ್ಲೇಶ್, ಹಾಗೆ ಬನ್ನೇರುಘಟ್ಟ ಭಾಗದ ಅರಣ್ಯಾಧಿಕಾರಿಗಳು, ಹಾಗೆ ಇನ್ನಿತರೆ ವಲಯಗಳ ಅರಣ್ಯಾಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ಪ್ರಗತಿಪರ ರೈತರು, ರೈತ ಮುಖಂಡರು ಆನೆ ದಾಳಿಯಿಂದ ತಮ್ಮ ಬೆಳೆಗಳನ್ನು ಕಳೆದುಕೊಂಡಂಥ ರೈತರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಪ್ರಮುಖವಾಗಿ ಏನು 2 ಪುಂಡಾನೆಗಳನ್ನು ಸೆರೆ ಮಾಡಿದ್ರೂ ಕೂಡ ಕಾರ್ಯಾಚರಣೆ ಮಾಡಿ ಅವುಗಳನ್ನು ಹಿಡಿದು ಬೇರೆ ಏನು ಆನೆ ಶಿಬಿರ ಕ್ಯಾಂಪ್ಗಳಿಗೆ ಬಿಟ್ಟಿದ್ರೂ ಕೂಡ ಈ ಸಮಸ್ಯೆ ಬಗೆಹರಿತಾ ಇಲ್ಲ. ಬದಲಾಗಿ ಏನು ರೈತರ ಜಮೀನುಗಳು ನಾಶ ಆಗ್ತಾ ಇದೆ. ಕಳೆದ 4-5 ದಿನಗಳ ಹಿಂದೆ ಚನ್ನಪಟ್ಟಣದ ಚಿಕ್ಕ ವಿಠಲೇನಹಳ್ಳಿ ಗ್ರಾಮದ ದೇವರಾಜು ಎಂಬ ರೈತನ ಸುಮಾರು 3.5 ಎಕರೆ ಪ್ರದೇಶದ ಸೌತೆಕಾಯಿ ಬೆಳೆಯನ್ನು ಸಂಪೂರ್ಣವಾಗಿ ಆನೆಗಳು ನಾಶ ಮಾಡಿದ್ವು. ಜೊತೆಗೆ ಇನ್ನೂ ಹಲವು ಕಡೆ ತೆಂಗಿನ ಸಸಿಗಳಾಗಿರ್ಬೋದು, ಮಾವಿನ ಮರಗಳಾಗಿರ್ಬೋದು, ಅಪಾರ ಪ್ರಮಾಣದ ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆಗಳನ್ನು ಕಾಡಾನೆಗಳ ಹಿಂಡು ನಾಶ ಮಾಡ್ತಾಯಿವೆ. ಅರಣ್ಯ ಇಲಾಖೆಯ ಮಾಹಿತಿಯ ಪ್ರಕಾರ ಸರಿಸುಮಾರು 35 ಪುಂಡಾನೆಗಳು ಚನ್ನಪಟ್ಟಣ ಮತ್ತು ರಾಮನಗರ, ಕನಕಪುರ ಭಾಗದಲ್ಲಿ ಇವೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದರೆ ಈ ವಿಚಾರವಾಗಿ ಸಾಲು ಸಭೆಗಳು ನಡೀತಾ ಇದೆ. ಒಂದು ಕಡೆ ಕಾರ್ಯಾಚರಣೆ ನಡೆದಿದೆ, 2 ಪುಂಡಾನೆಗಳನ್ನು ಈಗಾಗಲೇ ಹಿಡಿದಿದ್ದಾರೆ. ಆದರೂ ಕೂಡ ರೈತರ ಸಮಸ್ಯೆ ಬಗೆಹರಿತಾ ಇಲ್ಲ, ಕಾಡಾನೆಗಳ ಹಾವಳಿ ತಪ್ತಾ ಇಲ್ಲ. ಇದು ಎಲ್ಲೋ ಒಂದು ಕಡೆ ರೈತರಿಗೆ ನುಂಗಲಾರದ ತುತ್ತಾಗಿದೆ. CP ಯೋಗೇಶ್ವರ್ ಅವರು ಸಭೆ ಮಾಡಿದ್ದಾರೆ, ಹಿಂದೆ ಕೂಡ ಸಭೆ ಮಾಡಿದರು. ಆದರೆ ಯಾವುದೇ ಪ್ರಯೋಜನ ಮಾತ್ರ ಆಗ್ತಾ ಇಲ್ಲ. ಯಾಕಂದರೆ ಇರುವಂಥ ಸಿಬ್ಬಂದಿಗಳು ಏನಿದ್ದಾರೆ, ಕನಕಪುರ ವಲಯ ಆಗಿರ್ಬೋದು, ಚನ್ನಪಟ್ಟಣ ವಲಯ ಆಗಿರ್ಬೋದು, ರಾಮನಗರ ವಲಯ ಆಗಿರ್ಬೋದು, ಈ 3 ಪ್ರದೇಶದಲ್ಲಿ ಇರುವಂಥ ಸಿಬ್ಬಂದಿಗಳು ಅದರ 2ರಷ್ಟು ಆನೆಗಳಿವೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಯಾಕಂದರೆ ಇದು ಸರ್ಕಾರದ ಮಟ್ಟದಲ್ಲಿ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸುವಂಥ ಕೆಲಸ ಆಗಬೇಕು. ಜೊತೆಗೆ ಅರಣ್ಯ ಇಲಾಖೆಗೆ ಇವತ್ತಿನ ಟೆಕ್ನಾಲಜಿ ಏನು ಆನೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಆನೆಗಳನ್ನು ಕಾಡಿಗೆ ಓಡಿಸ್ಲಿಕ್ಕೆ, ಅದಕ್ಕೆ ಅಗತ್ಯವಿರುವಂಥ ಇವತ್ತಿನ ಟೆಕ್ನಾಲಜಿಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸರ್ಕಾರ ಪೂರೈಕೆಯನ್ನು ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ಕಾಡಾನೆ ಹಾವಳಿಯಿಂದ ಸಾರ್ವಜನಿಕರಿಗೆ, ನಮ್ಮ ರೈತಾಪಿ ವರ್ಗಕ್ಕೆ ಆಗ್ತಾ ಇರ್ತಕ್ಕಂಥ ತೊಂದರೆ ಬಗ್ಗೆ ಅರಣ್ಯ ಇಲಾಖೆಯಲ್ಲಿ ನಾವು ಸರಣಿ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇದು ಈಗಾಗಲೇ 3ನೇ ಸಭೆ. 15 ದಿವಸಕ್ಕೊಂದ್ಸರಿ ಸಭೆ ಮಾಡಬೇಕು. ಏನೇನು ಆನೆಗಳ ಹಾವಳಿನ ತಡೆಗಟ್ಟಲಿಕ್ಕೆ ಏನೇನು ಕ್ರಮ ಆಗ್ತದೆ ಅನ್ನೋದನ್ನ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ಇಲಾಖೆಯವರು. ಮತ್ತು ಇಲಾಖೆಗೆ ಸರ್ಕಾರದಿಂದ ಏನೇನು ಅನುಕೂಲ ಆಗಬೇಕು ಅನ್ನೋ ಬಗ್ಗೆ ನಾವು ಸ್ಪಂದಿಸಬೇಕು. ಈ ನಿಟ್ಟಿನಲ್ಲಿ ನಿರಂತರ ಸಭೆ ಮಾಡಿಕೊಟ್ಟ ಆನೆಯ ಸಮಸ್ಯೆ ಬಗ್ಗೆ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದಲ್ಲಿ ಇವಾಗಲೇ 2 ಆನೆಗಳನ್ನು ಅರಣ್ಯ ಇಲಾಖೆಯವರು ಹಿಡಿದಿದ್ದಾರೆ. ಆನೆ ಹಿಡಿದ ಮೇಲೆ ಉಳಿದಂಥ ಆನೆಗಳು ಇವತ್ತು ಚೆದರಿ ಹೋಗ್ತಾ ಇದ್ದಾವೆ. ಅವುಗಳನ್ನು ಅರಣ್ಯಕ್ಕೆ ವಾಪಸ್ ಓಡಿಸ್ತಕ್ಕಂಥದ್ದು. ಜೊತೆಗೆ ಅರಣ್ಯ ಮತ್ತು ಊರಿನ ಮಧ್ಯೆ ಈ ದೊಡ್ಡ ಬೇಲಿಯನ್ನು ಹಾಕಬೇಕಾದದ್ದು, ಅರಣ್ಯದಿಂದ ಆನೆಗಳು ಬರದಂಗೆ ತಡೆಗಟ್ಟಬೇಕಾದದ್ದು ಭಾಳ ಮುಖ್ಯವಾದಂಥ ಕೆಲಸ. ಆ ಕೆಲಸ ನಡೀತಾ ಇದೆ. ಅದಕ್ಕೆ ಇನ್ನೂ ಭಾಳಷ್ಟು ಕಿಲೋಮೀಟರ್ಗಳು ಬೇಲಿ ಹಾಕಬೇಕು.
ಅದಕ್ಕೆ ಸಂಪನ್ಮೂಲ ಬೇಕು, ಅರಣ್ಯ ಇಲಾಖೆ ಹಣ ಬಿಡುಗಡೆ ಮಾಡಬೇಕು. ಆ ದೃಷ್ಟಿಯಿಂದ ಅರಣ್ಯ ಸಚಿವರನ್ನ ಕರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಚಿವರು ನಾಳೆ ದಿವಸ ನಿಗದಿ ಮಾಡ್ತೀನಿ ಯಾವತ್ತು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಬಂದ ಮೇಲೆ ಅವ್ರಿಗೆ ಎಲ್ಲ ವಿಚಾರಗಳನ್ನು ಸಮಗ್ರ ಮಾಹಿತಿಯನ್ನು ನಮ್ಮ ರೈತರ ಧ್ವನಿಯಾಗಿ ಒಂದಷ್ಟು ಜನ ಅವ್ರಿಗೆ ಹೇಳ್ತಕ್ಕಂಥದ್ದು ಮತ್ತು ಇಲಾಖೆನೂ ಕೂಡ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಬರ್ತಕ್ಕಂಥ ಬಜೆಟಲ್ಲಿ ಹೆಚ್ಚಿಗೆ ಅನುದಾನ ತಂದು ಈ ಭಾಗದಲ್ಲಿ ಶಾಶ್ವತವಾದಂಥ ಆನೆ ಹಾವಳಿ ತಡೆಗಟ್ಟಲಿಕ್ಕೆ ಬೇಲಿ ಆಗ್ತಕ್ಕಂಥ ಇನ್ನಿತರ ವೈಜ್ಞಾನಿಕ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಅರಣ್ಯ ಇಲಾಖೆ ಬೇಕಾದಂಥ ಸಂಪನ್ಮೂಲ ಕೊಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಕ್ಕಂಥದ್ದು. ಹೀಗೆ ನಮ್ಮ ರೈತರಿಗೆ ಆಗ್ತಕ್ಕಂಥ ತೊಂದರೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕು. ಆನೆಗಳು ಕಾಡಿನಿಂದ ನಮ್ಮ ಭಾಗಕ್ಕೆ ಬರದಿರೋ ಥರ ನೋಡ್ಕೋಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳು ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈಗ ಚರ್ಚೆಗಳು ಸಾಗ್ತಾ ಇವೆ. ಇದರ ನಡುವೆ ನಮ್ಮ ರೈತರಿಗೆ ಭಾಳಷ್ಟು ಅನಾನುಕೂಲ ಆಗ್ತಾವೆ. ರೈತರ ಸಮಸ್ಯೆ ಈಗೆಲ್ಲ ಫಸಲು ಬಂದಿರೋ ಕಾಲ, ಸಂಕ್ರಾಂತಿ ಕಾಲ, ಬೆಳೆಗಳು ಭಾಳಷ್ಟು ಪ್ರಮಾಣದಲ್ಲಿ ಲಾಸ್ ಆಗ್ತಾ ಇದೆ. ಇದನ್ನೆಲ್ಲ ಅರಣ್ಯ ಇಲಾಖೆ ಗಮನಕ್ಕೆ ತಗೊಬಂದಿದ್ದೀವಿ. ಮುಂದಿನ ವಾರ ಬಹುಶಃ ಅರಣ್ಯ ಸಚಿವರು ದಿನಾಂಕ ಫಿಕ್ಸ್ ಮಾಡಿದ್ಮೇಲೆ ಅವ್ರನ್ನ ಕರೆದು ಇಲ್ಲಿ ಸಮಸ್ಯೆ ಅವ್ರ ಗಮನಕ್ಕೆ ತಗೊಬಂದು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮಾಡಿದ್ದೀವಿ. ಸಾಕಷ್ಟು ಅರಣ್ಯ ಇಲಾಖೆಯಲ್ಲೂ ಕೂಡ ಅವರು ಪಟ್ಟಿ ಮಾಡ್ಕೊಂಡಿದ್ದಾರೆ ಏನು ಬೇಕು ಅವ್ರಿಗೆ ಅಂತ. ನಮ್ಮ ರೈತರು ಕೂಡ ಅವ್ರ ಸಮಸ್ಯೆ ಹೇಳ್ತಾರೆ. ಬರೀ ಆನೆ ಹಾವಳಿನೇ ಅಲ್ಲ, ಈಗ ಕಾಡು ಪ್ರಾಣಿಗಳ ಹಾವಳಿಗಳು ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ಜಾಸ್ತಿ ಇದೆ. ಇಲ್ಲಿ ಇವತ್ತು ಈ ಚಿರತೆ ಹಾವಳಿ, ಹಂದಿ ಹಾವಳಿ, ನವಿಲು, ಹೀಗೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಆಗಿರೋದ್ರಿಂದ ಕರಡಿ, ಇದನ್ನೆಲ್ಲನೂ ಕೂಡ ತಡೆಗಟ್ಟಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನೋಡೋಣ ಏನೇನು ಪರಿಹಾರ ಕಟ್ಕೋಬೋದು ಅಂತ. ಪ್ರಮುಖವಾಗಿ ನಮಗೆ ಆನೆ ಹಾವಳಿ ತಡೆಗಟ್ಟಿದ್ರೆ ಬಹಳ ಪ್ರಮುಖವಾಗಿ ಆನೆ ಮತ್ತು ಚಿರತೆ ಹಾವಳಿನ ತಡೆಗಟ್ಟಬೇಕಾಗಿದೆ. ಅದನ್ನು ಮಾಡಿದೀವಿ. ಅಂದ್ರೆ ನಾವು ಚರ್ಚೆ ಮಾಡಿದೀವಿ. ಏನಂದ್ರೆ ಈಗ ಟೂರಿಸಂ ಉದ್ದೇಶದಿಂದ ಮೈಸೂರು ಬೆಂಗಳೂರು ರಸ್ತೆ ಆನೆಗಳಿಗೆ ಹಿಡಿದಂತ ಆನೆಗಳನ್ನ ವೈಯಕ್ತಿಕವಾಗಿ ಅವ್ರನ್ನ ಮೇಂಟೈನ್ ಮಾಡಬೇಕಾದ್ರೆ ಅದಕ್ಕೆ ದುಬಾರಿ ಆಗುತ್ತೆ. ಅದ್ರ ಬದಲು ಒಂದು ಕ್ಯಾಂಪ್ ಮಾಡಿ ಇಲ್ಲಿ ಅವನ್ನ ಅಲ್ಲಿಟ್ಟರೆ, ಕ್ಯಾಪ್ಟಿವಿಟಿನ ಇಟ್ಟರೆ ಇದು ಟೂರಿಸಮ್ಗೂ ಅನುಕೂಲ ಆಗುತ್ತೆ. ಕಾವೇರಿ ತಟದಲ್ಲಿ ಆ ಒಂದು ಕೆಲಸ ಮಾಡಿ ಅಂತೇಳಿ ಈಗ ಮಂತ್ರಿಗಳ ಗಮನ ಸೆಳೀತೀವಿ. ಮತ್ತು ನಮ್ಮ ಈ ಭಾಗದ ಸಚಿವರು ಡಿ.ಕೆ. ಶಿವಕುಮಾರ್ ಅವರ ಕ್ಷೇತ್ರದಲ್ಲೂ ಕೂಡ ಆನೆ ಹಾವಳಿ ಇದೆ. ಅವ್ರನ್ನೂ ಕೂಡ ಈ ಒಂದು ವಿಚಾರದಲ್ಲಿ ಒಳಗೆ ಸೇರಿಸ್ಕೊತೀವಿ ನಾವು. ಅವ್ರ ಗಮನಕ್ಕೂ ತಗೊಂಡ್ಬರ್ತೀವಿ. ಸರ್ಕಾರದ ಮೇಲೆ ಒತ್ತಡ ಹಾಕಿ ಹಣ ಬಿಡುಗಡೆ ಮಾಡಿಸಿ ಏನಾರು ಮಾಡಿ. ಈಗ ಇದೊಂದು ತಾಲೂಕಿನ ಸಮಸ್ಯೆ ಅಲ್ಲ, ಈ ಜಿಲ್ಲೆಯ ಸಮಸ್ಯೆ. ಹಾಗಾಗಿ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಬರ್ತಕ್ಕಂಥ ಬಡ್ಜೆಟಲ್ಲಿ ಹೆಚ್ಚಿಗೆ ಹಣವನ್ನು ಬಿಡುಗಡೆ ಮಾಡಿಸಿ ಆದಷ್ಟು ಬೇಗ ಅದನ್ನು ಆನೆ ಹಾವಳಿ ತಡೀತಕ್ಕಂಥ ಪ್ರಯತ್ನ ಮಾಡ್ತೀವಿ. ನೀವು ಎಲ್ಲ ಬನ್ನಿ, ಮಿನಿಸ್ಟ್ರು ಬಂದಾಗ ಹೋಗಿ ಪ್ರಾಕ್ಟಿಕಲ್ ಆಗಿ ಏನೇನು ಆಗ್ತದೆ ಅಂತ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬರೋಣ. ಇವತ್ತಿನ ಸಭೆಯಲ್ಲೂ ಕೂಡ ಅದು ಚರ್ಚೆಯಾಗಿದೆ. ಡ್ರೋನ್ ಕ್ಯಾಮ್ರಾಗಳು ಜೊತೆಗೆ ಜೀಪ್ಗಳು ಇವುಗಳನ್ನು ಖರೀದಿ ಮಾಡಬೇಕು ಎನ್ನುವಂಥ ವಿಚಾರ ಕೂಡ ಪ್ರಸ್ತಾಪ ಆಗ್ತಾ ಇದೆ. ಆದರೆ ಒಂದು ಕಡೆ ರೈತರು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಹಿರಿಯ ರೈತ ಹೋರಾಟಗಾರ ಸಿ ಪುಟ್ಟಸ್ವಾಮಿಯವರು ಮಾತನಾಡಿದ್ದಾರೆ. ಅವರು ಹೇಳುವಂಥ ವಿಚಾರ ಅಂದರೆ ಕೇವಲ ಸಭೆಗಳಿಗೆ ಸೀಮಿತ ಆಗ್ತಾ ಇದೆ. ಇದು ರೈತರ ಸಮಸ್ಯೆ ಬಗೆಹರಿಬೇಕು. ಪ್ರಮುಖವಾಗಿ ಸಭೆಗಳು ಎಷ್ಟು ಮಾಡಿದ್ರೂ ಪ್ರಯೋಜನ ಇಲ್ಲ. ಮಿಗಿಲಾಗಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಕಾಡಾನೆಗಳ ದಾಳಿಯಿಂದ ಮುಕ್ತಿಗೊಳಿಸಬೇಕು ಎನ್ನುವಂಥ ವಿಚಾರವನ್ನು ಪುಟ್ಟಸ್ವಾಮಿಯವರು ಮಾತನಾಡಿದ್ದಾರೆ. ಸಭೆ ಮಾಡೋದ್ರಿಂದ ಬಗೆಹರಿದಿಲ್ಲ. ನಾವು ಕಳೆದ 8-9 ವರ್ಷಗಳಿಂದಲೂ ಪ್ರತಿಭಟನೆ ಮಾಡ್ತಲೇ ಬಂದಿದ್ದೀವಿ. ಈಗ 1 ತಿಂಗಳಿಂದ ಈಚೆಗೆ ಸ್ವಲ್ಪ ಸ್ಪೀಡಪ್ ಆಗಿದೆ. ಹಿಂದೆ ಕೂಡ 2 ಸರಿ ಆನೆಗಳನ್ನ ಹಿಡಿದು ಬೇರೆ ಕಡೆ ತೊಗೊಂಡೋಗ್ಬಿಟ್ಟಿದ್ರು. ಈಗ ಈ ಕಳೆದ 15 ದಿನದ ಈಚೆಗೆ 2 ಆನೆ ಹಿಡಿದು ಬಿಟ್ಟಿದ್ದಾರೆ. ಅದು ಗೊತ್ತಿದೆ. ಹಿಡಿದು ಮೊದಲು ಬಿಟ್ಟಿದ್ದವು ವಾಪಸ್ ಬಂದಿದ್ದವು. ಮತ್ತು ಈಗಾಗಲೇ ಇಲ್ಲಿ ಈ ಭಾಗದಲ್ಲಿ ಬೆಳೆ ಅಂದರೆ ಆನೆಗಳ ಆಹಾರ ಅವುಗಳ ರುಚಿ ಕಂಡಿರೋದ್ರಿಂದ ಮತ್ತೆ ಮತ್ತೆ ಈ ಕಡೆ ದಾಳಿ ಇಡ್ತವೆ. ಇದನ್ನು ನಿಯಂತ್ರಿಸಲಿಕ್ಕೆ ಅರಣ್ಯ ಇಲಾಖೆ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಒಂದು ಯಾವ ರೀತಿ ನಾವು ತಡೆ ಹಾಕ್ತೀವಿ ಇವುಗಳನ್ನ, ಅಲ್ಲಿ ಮೇವು ತುಂಬ ಅನುಕೂಲಕರ ರೀತಿ ವಾತಾವರಣನ ಸೃಷ್ಟಿ ಮಾಡ್ತೀವಿ. ಅಗತ್ಯವಾದಂಥ ಹುಲ್ಲುಗಾವಲನ್ನ ಬೆಳೆಸ್ತೀವೋ ಅಥವಾ ಬಿದಿರು ಬೆಳೆಸ್ತೀವೋ ಎಲ್ಲ ಯೋಜನೆಗಳನ್ನ ಕೈಗೆತ್ಕೋಬೇಕು.
ಅದಿಲ್ಲದೆ ಹೋದಾಗ ಪ್ರಾಯಶಃ ಈ ಆನೆಗಳ ಕಾಟ ಇದೇ ರೀತಿ ಮುಂದುವರಿತದೆ. ಆಮೇಲೆ ಹಿಡಿದ ಆನೆಗಳನ್ನ ಯಾರಾದರೂ ಈಗ ಅಥವಾ ಯಾರಾದರೂ ದತ್ತು ತಗೊಂಡು ಇವೆಲ್ಲ ಇಲ್ಲೇ ಕ್ಯಾಂಪ್ ಮಾಡಿ ಅವರಿಂದ ಅವುಗಳನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಅವುಗಳ ಜೀವಿತಾವಧಿಗೆ ಬೇಕಾದಂಥ ಹಣದ ಮೂಲವನ್ನು ಹುಡುಕಿಕೊಂಡು ಇಲ್ಲಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಬೇಕು. ಒಂದು ಆನೆ ಕಾರಿಡಾರ್ ಏನಿದೆಯೋ ಅಥವಾ ಕ್ಯಾಂಪ್ ಅಂತೋ ಈ ಭಾಗದಲ್ಲಿ ಮಾಡಿದ್ದೇ ಆದರೆ ಸ್ವಲ್ಪ ಸುಧಾರಣೆ ಕಾಣಲಿಕ್ಕೆ ಸಾಧ್ಯ ಇದೆ. ಮತ್ತು ಈಗ ಮುಂದುವರೆದು ಇಲ್ಲಿ ಉಳಿದಿರ್ತಕ್ಕಂಥವು ಈಗ ಹೇಳಿದ್ರು ಜಿಲ್ಲೆಯಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 30ಕ್ಕೂ ಹೆಚ್ಚು ಆನೆಗಳು ಇನ್ನೂ ಇಲ್ಲವೆ. ಕನಕಪುರ, ರಾಮನಗರ, ಚನ್ನಪಟ್ಟಣ ಭಾಗ ಎಲ್ಲದಲ್ಲೂ ಕೂಡ 30 ಹೆಚ್ಚಿಗೆ ಇದ್ದಾವೆ. ಇವುಗಳು ಬಿಡಿ ಬಿಡಿಯಾಗಿ ಅಲ್ಲಲ್ಲೇ ಗುಂಪವೆ. ಇವುಗಳನ್ನ ಓಡಿಸ್ಬೇಕಾದ್ರೆ ಯಾವ ರೀತಿ ಈಗ ಸಿಬ್ಬಂದಿ ಸಾಲ್ತಾ ಇಲ್ಲ. ETF ಕೇವಲ 24 ಕಾಲಾಳವ್ರೆ. ಆ 24 ಕಾಲಾಳಲ್ಲಿ 2 ಜೀಪ್ ಡ್ರೈವರು, 22 ಜನ. 22 ಜನದಲ್ಲಿ 2 ಟೆಲಿಫೋನ್ ಕೇಳಿಸ್ಕೊಂಡು ಆ ಕಡೆ ಈ ಕಡೆ ಮಾತುಕತೆ ಸಂವಹನ ಮಾಡಲಿಕ್ಕೆ ಇಬ್ಬರಿದ್ದಾರೆ. ಇನ್ನು 20 ಜನ 3 ಗುಂಪಾಗಿ ಸಾತ್ನೂರಲ್ಲೊಂದು 8 ಜನ, ರಾಮನಗರದಲ್ಲಿ 8 ಜನ, ಮತ್ತು ಚನ್ನಪಟ್ಟಣಕ್ಕೊಂದು 6 ಜನ. ಈ ರೀತಿ ನಡೀತಾ ಇದೆ. ಸರ್ಕಾರದ ದುಡ್ಡಿಲ್ವ ಸರ್? ದುಡ್ಡಿರೋದು ಇಲ್ಲಿ ಇದರ ಆನೆಗಳಿಂದ ಉಂಟಾಗಿರ್ತಕ್ಕಂಥ ಒಂದು ಅಸುರಕ್ಷತೆ ಬಗ್ಗೆ ಇಲಾಖೆ ಜವಾಬ್ದಾರಿ ಹೊತ್ಕೋಬೇಕು. ಅರಣ್ಯ ಭವನ ಕೇವಲ ಬೇರೆ ಬೇರೆ ಕಾರಣಕ್ಕೆ ರಾರಾಜಿಸೋದಲ್ಲ, ಅದು ಅರಣ್ಯ ಸಚಿವರು ವಾಸ್ತವವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಭಾಗದಲ್ಲಿ ಏನು ಬಾಧೆಗಳನ್ನು ರೈತರು ಅನುಭವಿಸ್ತಿದ್ದಾರೋ ಅದನ್ನು ಗ್ರಹಿಸ್ಲಿಕ್ಕೆ ಭೇಟಿ ಕೊಡಬೇಕು. ಸಚಿವರಾದ ಮಾರನೇ ದಿನವೇ ಈ ಕಡೆ ಬರ್ತಾರೆ, ರೈತರ ಜೊತೆ ಮಾತುಕತೆ ಇಲ್ಲ, ಹೆದ್ದಾರಿನಲ್ಲಿ ಬಂದು ಜಿಲ್ಲಾ ಹೆದ್ದಾರಿನಲ್ಲಿ ಹೊರಟೋಗ್ತಾರೆ. ಅದಾಗಬಾರ್ದು. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಯಾವ ರೀತಿಯಾದಂಥ ನಿಯಂತ್ರಣವನ್ನು ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಯೋಗೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದಿನ 1 ವಾರ ಅಥವಾ 2 ವಾರದಲ್ಲಿ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಚನ್ನಪಟ್ಟಣಕ್ಕೆ ಭೇಟಿಯನ್ನು ಕೊಡ್ತಾರೆ. ಅವರ ಜೊತೆಗೆ ನಾವು ಮಾತನಾಡ್ತೇವೆ, ಚರ್ಚೆಯನ್ನು ಮಾಡ್ತೇವೆ ಎನ್ನುವಂಥ ವಿಚಾರವನ್ನು ಯೋಗೇಶ್ವರ್ ಅವರು ಹೇಳಿರುವಂಥದ್ದು.